ಹಾಯ್ ಫ್ರೆಂಡ್ಸ್, ನಾನು ಮಗರೇಶ್ ಗೌಡ. ಇಂದು KPSC KS ಪರೀಕ್ಷೆ ನಡೆಸ್ತಕ್ಕಂಥ ಪೂರ್ವಭಾವಿ ಪರೀಕ್ಷೆ ಅಂದರೆ ಪ್ರಿಲಿಮ್ಸ್ ಪರೀಕ್ಷೆಯ ಹಾಲ್ ಟಿಕೆಟನ್ನು ಡೌನ್ ಮಾಡಿಕೊಳ್ಳಲು ಇಂದು ಸಾಯಂಕಾಲ 6 ಗಂಟೆ ನಂತರ ಡೌನ್ ಮಾಡಿಕೊಳ್ಳಲು ಸೂಚನೆ ನೀಡಿದೆ. ಆ ಸೂಚನೆ ಏನಪ್ಪ ಅಂದರೆ, ಆಯೋಗವು 2023-24ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ಗ್ರೂಪ್ A ಮತ್ತು B ವೃಂದದ ಒಟ್ಟು 384 ಹುದ್ದೆಗಳ ನೇಮಕಾತಿಗೆ ದಿನಾಂಕ 26/2024ರಲ್ಲಿ ಅಧಿಸೂಚನೆ ಹೊರಡಿಸಿದ್ದು, ಪೂರ್ವಭಾವಿ ಪರೀಕ್ಷೆಯನ್ನು ದಿನಾಂಕ 27/8/2024ರಂದು ಅಂದರೆ ಮಂಗಳವಾರ ನಡೆಸಲು ನಿಗದಿಪಡಿಸಿರುತ್ತದೆ. ಅಭ್ಯರ್ಥಿಗಳು ಸಾಮಾಜಿಕ ಜಾಲತಾಣ ಹಾಗೂ ಇತರೆ ಯಾವುದೇ ತಪ್ಪು ಮಾಹಿತಿಗಳಿಗೆ ಮತ್ತು ಊಹಾಪೋಹಗಳಿಗೆ ಗೊಂದಲಕ್ಕೀಡಾಗದೆ, ಆಯೋಗವು ಸದರಿ ನೇಮಕಾತಿಗೆ ದಿನಾಂಕ 27/8/2024ರಂದು ನಡೆಸಲಿರುವ ಪೂರ್ವಭಾವಿ ಅಂದರೆ ಪ್ರಿಲಿಮ್ಸ್ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಆಯೋಗದ ವೆಬ್ಸೈಟ್ KPSCನಲ್ಲಿ ದಿನಾಂಕ 16/8/2024 ಸಂಜೆ 6 ನಂತರ ಡೌನ್ ಮಾಡಿಕೊಳ್ಳಲು ಸೂಚಿಸಲಾಗಿದೆ. ಪ್ರತಿಯೊಬ್ಬರೂ KPSCಯ ಲಾಗಿನ್ ಪೇಜ್ನಲ್ಲಿ ಲಾಗಿನ್ ಆಗಿ ನಿಮ್ಮ ಹಾಲ್ ಟಿಕೆಟನ್ನು ಪ್ರಿಲಿಮ್ಸ್ ಹಾಲ್ ಟಿಕೆಟನ್ನು ಡೌನ್ ಮಾಡಿಕೊಳ್ಬೋದು. ಸದರಿ ಹುದ್ದೆಗಳ ಪೂರ್ವಭಾವಿ ಪರೀಕ್ಷೆಯನ್ನು ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿ ನಡೆಸಲಾಗುವುದು. ಸದರಿ ಪರೀಕ್ಷೆಯ ವೇಳಾಪಟ್ಟಿಯು ಆಯೋಗದ ವೆಬ್ಸೈಟ್ನಲ್ಲಿ ಲಭ್ಯವಿರುತ್ತದೆ. ಸದರಿ ಪರೀಕ್ಷೆಯ ವೇಳಾಪಟ್ಟಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. ಈ ಮಾಹಿತಿಯನ್ನು ಅಭ್ಯರ್ಥಿಗಳ ಮಾಹಿತಿಗೆ ಪ್ರಕಟಿಸಲಾಗಿದೆ. ಅಂದರೆ ಯಾವುದೇ ಊಹಾಪೋಹಗಳು ಅಂದರೆ ತಪ್ಪು ಮಾಹಿತಿಗಳಿಗೆ ಅಭ್ಯರ್ಥಿಗಳು ಗೊಂದಲಗೊಳ್ಳದೆ KPSCಯು ಪ್ರಕಟಿಸಿರುವ ಅಥವಾ ಇಲಾಖೆಯು ಪ್ರಕಟಿಸಿರುವ ಆಯೋಗದ ನೇಮಕಾತಿಗೆ ಅಂದರೆ ಮುಂದಿನ 27ನೇ ತಾರೀಕರಂದು KS ಪ್ರಿಲಿಮ್ಸ್ ಪರೀಕ್ಷೆ ನಡೆಯಲಿದೆ. ಅದರಿಂದ ಎಲ್ಲ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಓದಿಕೊಂಡು ಎಕ್ಸಾಮ್ ಬರೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.